ಹಲೋ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಮನೆಯವರು, ನನ್ನ ಸಣ್ಣ ಮಗ 3 ಜನ ಕೂಡ್ಕೊಂಡು ಹೆಲೆನ್ಸ್ಬರ್ಗ್ನಲ್ಲಿರುವ ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ ದೇವರ ದರ್ಶನ ಮಾಡ್ಕೊಳ್ಳುವಂತೆ, ಆಮೇಲೆ ಲಾಂಗ್ ಡ್ರೈವ್ ಕೂಡ ಎಂಜಾಯ್ ಮಾಡಿರಿ ನಮ್ಮ ಜೊತೆಗೆ. ಓಕೆ, ರೆಡಿ ಇದ್ದೀರಲ್ಲ? ನಡೀರಿ. ಈಗ ವೆಂಕಟೇಶ್ವರ ಟೆಂಪಲ್ ಅಂದರೆ ನಾವು ಚಂದ್ರಮೌಳೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಲ್ಲ, ಇದು ಸಿಡ್ನಿ ಮತ್ತು ಉಲ್ಲಂಗಾಂಗ್ ಮಧ್ಯದ ಬೆಟ್ಟಗಾಡುಗಳ ಏರಿಯಾದೊಳಗೆ ಹೆಲೆನ್ಸ್ಬರ್ಗ್ ಅಂತ ಒಂದು ಊರಲ್ಲಿ ಈ ಗುಡಿಯನ್ನು ಕಟ್ಟಲಾಗಿದೆ. ಈ ಗುಡಿಯು ಸಿ ಲೆವೆಲ್ಗಿಂತ 400 ಫೀಟ್ ಎತ್ತರಕ್ಕೆ ಈ ಗುಡಿ ಐತಿ. ಈ ಗುಡಿಯನ್ನು ಕಟ್ಟಿ ಆಗಲೇ 1978ರಲ್ಲಿ ಒಂದು ಹಿಂದೂ ಜನರ ಗುಂಪು ಆಸ್ಟ್ರೇಲಿಯಾದಲ್ಲಿ ಈ ಗುಡಿಯನ್ನು ಪ್ರಾರಂಭವನ್ನು ಶುರು ಮಾಡಿದ್ರು. ಈಗಾಗಲೇ 40 ವರ್ಷ ಆಯಿತು. ಇನ್ನೂ ಕಟ್ಟಡ ನಡೀತಾ ಇದೆ, ಸ್ವಲ್ಪ ಮಾಡ್ತಾನೇ ಇದ್ದಾರೆ. ಈ ಗುಡಿಯ ಕಟ್ಟಡವನ್ನು ಆಗಮಶಾಸ್ತ್ರದ ಆಧಾರದ ಮೇಲೆ ಕಟ್ಟಾರ. ಅದನ್ನ ನೋಡ್ರಿ, ಭಾಳ ಚಂದ ಐತಿ. ಇಲ್ಲಿ ಆಸ್ಟ್ರೇಲಿಯಾದೊಳಗೆ ಗುಡಿ ಹೆಂಗೈತೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಭಾಳ ಚಂದ ಐತಿ. ಭಾಳ ಜನ ಹೋಗ್ತಾರೆ, ಆಸ್ಟ್ರೇಲಿಯನ್ಸ್ ಹೋಗ್ತಾರೆ, ಇಂಡಿಯನ್ಸ್ ಹೋಗ್ತಾರೆ, ಎಲ್ಲಾದರೂ ಹೋಗ್ತಾರೆ. ನೋಡಿರಿ, ನಾನು ಹೋಗ್ತಾ ನಿಮಗೆ ಇನ್ನೂ ಗುಡಿಯನ್ನು ತೋರಿಸ್ತೀನಿ. ಅಲ್ಲಿ ಯಾವ ದೇವರುಗಳದಾರಂತೆ ಎಲ್ಲನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಹೆಲೆನ್ಸ್ಬರ್ಗ್ಗೆ ನಾವು ಬಂದೇ ಬಿಟ್ವಿ. ವೆಂಕಟೇಶ್ವರ ಟೆಂಪಲ್ಲು ಬಂತು. ನೋಡಿ ಎಷ್ಟು ಭವ್ಯವಾದ ಟೆಂಪಲ್ಲು. ನಾವು ನಮ್ಮ ಕಾರನ್ನು ಈಗ ಪಾರ್ಕ್ ಮಾಡಿ ಒಳಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಏನಂದರೆ, ಅನ್ಫಾರ್ಚುನೇಟ್ಲಿ ಗುಡಿಯ ಒಳಗೆ ಫೋಟೋ ಮತ್ತು ವಿಡಿಯೋ ಮಾಡಲಿಕ್ಕೆ ಅನುಮತಿ ಇಲ್ಲ. ಸೊ ಹಾಗಾಗಿ ನಾವು ಹೊರಗಿನಿಂದನೇ ನಿಮಗೆ ಗುಡಿಯನ್ನು ತೋರಿಸ್ತೇನೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿ ಇಲ್ಲಿ ಏನೇನೋ ಹೊಸ ರೀತಿಯಿಂದ ಏನೋ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡವಾದ ಭವ್ಯವಾದ ಗುಡಿ ಇದು. ಒಳಗಡೆ ಸಾಕಷ್ಟು ದೇವತೆಗಳ ಮೂರ್ತಿಗಳಿದ್ದಾವೆ. ಈ ಗುಡಿಯು 1 ಇಲ್ಲ 2 ದೇವರುಗಳ ಗುಡಿಯಲ್ಲ. ಇಲ್ಲೇ ಒಳಗಡೆ ಹನುಮಂತ, ಬ್ರಹ್ಮ, ವಿಷ್ಣು, ಶಿವನಿಗೆ ಇಲ್ಲೇ ಚಂದ್ರಮೌಳೇಶ್ವರ ಅಂತಾರೆ ಅವರು. ಸೊ ಚಂದ್ರಮೌಳೇಶ್ವರ ಟೆಂಪಲ್ ಅಂತ ಅದಕ್ಕೆ ಕರೀತಾರೆ. ಇಲ್ಲಿ ಲಕ್ಷ್ಮಿ ಇದ್ದಾರೆ, ನವಗ್ರಹಗಳಿದ್ದಾವೆ, ಸುಬ್ರಹ್ಮಣ್ಯ ಇದ್ದಾನೆ, ಗರುಡ, ದಕ್ಷಿಣಾಮೂರ್ತಿ, ಅಯ್ಯಪ್ಪ ಸ್ವಾಮಿ, ಇನ್ನೂ ಸಾಕಷ್ಟು ದೇವರುಗಳ ಮೂರ್ತಿಗಳನ್ನು ಇಟ್ಟು ಅವುಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಗುಡಿಯಲ್ಲಿ. ನೋಡಿ ಎಷ್ಟು ಭವ್ಯವಾದ ವಿಶಾಲವಾದ ಜಾಗದಲ್ಲಿ ಗುಡಿಯನ್ನು ಕಟ್ಟಿಸಿದ್ದಾರೆ. ಇದೆಲ್ಲ ಒಂದು ಸಣ್ಣ ಚಿಕ್ಕ ಹಿಂದೂಗಳ ಒಂದು ಗ್ರೂಪು. 4-5 ಜನ ಕೂಡ್ಕೊಂಡು ವಿಚಾರ ಮಾಡಿದ್ದರ ಫಲ ಇದು. ಈಗ ಇಷ್ಟು ದೊಡ್ಡ ಭವ್ಯವಾದ ಮಂದಿರ ನಿರ್ಮಾಣ ಆಗೈತಿ ಆಸ್ಟ್ರೇಲಿಯಾದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ. ಅಷ್ಟೇ ಸ್ವಚ್ಛತೆಯನ್ನು ಅವರು ಮೇಂಟೈನ್ ಮಾಡಿದ್ದಾರೆ. ನಾನು ಈ ವಿಡಿಯೋನ ನಿಮಗೆ ಏನು ಎಡಿಟ್ ಅದೇನು ಮಾಡೋದಿಲ್ಲ, ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ. ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ನಡೀತಾ ಇದೆ. ಇದರ ನಂತರ ಇಲ್ಲೇ ಇದರ ಪಕ್ಕದಲ್ಲೇ ಇದೇ ಕಂಪೌಂಡ್ನಲ್ಲಿ ಒಂದು ಕ್ಯಾಂಟೀನು ಕೂಡ ಇದೆ. ಬಂದವರಿಗೆ ಅಲ್ಲಿ ಪ್ರಸಾದದ ವಿತರಣೆ ಕೂಡ ಆಗುತ್ತೆ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಹೊರಗೆ ನಾವು ದೇವರ ದರ್ಶನ ಮಾಡಿಕೊಂಡು ಹೊರಗೆ ಬಂದ ತಕ್ಷಣ ಅಲ್ಲೊಂದು ಶಿವಗರ್ಜನ ಅಂತ ಒಂದು ಹಿಂದೂ ಕಮ್ಯುನಿಟಿ ಮ್ಯೂಸಿಕ್ ಬ್ಯಾಂಡು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ರಲ್ಲ. ನಾನು ಅಲ್ಲಿ ಹೋಗಿ ನಿಂತು ಕೇಳಿದೆ, ನೋಡಿದೆ, ಎಂಜಾಯ್ ಮಾಡಿದೆ. ಅವರು ಬರುವ ಶಿವ ಜಯಂತಿಯ ಆಚರಣೆಯ ಸಲುವಾಗಿ ಒಂದು ಮ್ಯೂಸಿಕ್ ಬ್ಯಾಂಡನ್ನು
ಪ್ರಿಪೇರ್ ಮಾಡ್ತಾಯಿದ್ರು, ಪ್ರಾಕ್ಟೀಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನೀವು ನೋಡಿ ಆನಂದಿಸಿ. ಮತ್ತೇನೇನು ಮಾಡಿದ್ವಿ ಅಂತ ಹೇಳ್ತೀನಿ. ಅದು ಬ್ಯಾಂಡೆಲ್ಲ ನೋಡಿದ ನಂತರ ನಾನು ನನ್ನ ಮಗ ಅನ್ನಪೂರ್ಣ ನಿಲಯಕ್ಕೆ ಬಂದ್ವಿ. ನಾನು ಇಡ್ಲಿ ತೊಗೊಂಡೆ, ನನ್ನ ಮಗ ವಡೆ ತೊಗೊಂಡ, ನಮ್ಮ ಮನೆಯವ್ರು ಆಗಲೇ ದೋಸೆ ತೊಗೊಂಡು ಖಾಲಿ ಮಾಡಿ ಮುಗಿಸಿದ್ರು ತಿಂದು. ಇನ್ನೊಬ್ಬನ ಮಗನಿಗೆ ಸ್ವಲ್ಪ ಪಾರ್ಸಲೆಲ್ಲ ತೊಗೊಂಡು ಹೊಳ್ಳಿ ಬರಬೇಕಾದ್ರೆ ಇನ್ನೊಮ್ಮೆ ದೇವರ ದರ್ಶನವನ್ನು ಮಾಡಿಕೊಂಡು ಮನೆ ಕಡೆ ನಡೆದ್ವಿ. ನೀವು ನಮ್ಮ ಜೊತೆಗೇ ದೇವರ ದರ್ಶನ ಮಾಡಿಕೊಂಡ್ರೆ ಅಂದ್ಕೊತೀನಿ. ಆಸ್ಟ್ರೇಲಿಯಾದಲ್ಲಿರುವ ಗುಡಿಯನ್ನು ನೀವು ನೋಡಿದ್ರ, ಅಂದರೆ ಸಿಡ್ನಿಯ ವೆಂಕಟೇಶ್ವರ ಗುಡಿಯನ್ನು ನೀವು ನೋಡಿದ್ರ, ನಿಮಗೆ ಈ ಗುಡಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ನಾನು ಒಂದು ಗಿಡದ ಚಿಕ್ಕ ವಿಡಿಯೋನ ಹಾಕೀನಿ. ಕೊನೆಯಲ್ಲಿ ಆ ಗಿಡದ ಹೆಸರು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಸ್ವಲ್ಪ ಕುತೂಹಲ, ನನಗೆ ಆ ಗಿಡದ ಹೆಸರು ಗೊತ್ತಿಲ್ಲ. ಆ ಗಿಡ ಆ ಮಂದಿರದ ಕಾಂಪೌಂಡ್ ಒಳಗೆ ಇತ್ತು, ಅದಕ್ಕೆ ಸ್ವಲ್ಪ ನನಗೆ ಕುತೂಹಲ. ನಿಮಗೇನಾದರೂ ಅದರ ಹೆಸರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಹೇಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ. ಟಿಲ್ ದ್ಯಾಟ್, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.